ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲ್ಲಾಪುರ್ ಯೂಟ್ಯೂಬ್ ಚಾನಲ್. ನೋಡಿ, ಇವತ್ತು ಬೆಳ್ಳುಳ್ಳಿ ಚುರುಮುರಿ ಮಾಡ್ತಾಯಿದ್ದೀನಿ. ಹಾಯ್ ಎಲ್ಲರಿಗೂ. ನೋಡಿ, ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಸೈಡಿಗೆ ಮದುವೆ ಮನೆಗಳಲ್ಲೆಲ್ಲ ಈ ಬೆಳ್ಳುಳ್ಳಿ ಚುರುಮುರಿಯನ್ನು ಮಾಡಿಡ್ತಾರೆ. ದಿಢೀರ್ನೇ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಚುರುಮುರಿ ಚಹಾ ಕೊಡುವಂಥ ಪದ್ಧತಿ ಉತ್ತರ ಕರ್ನಾಟಕದ ಸೈಡಿಗೆ ಹಳ್ಳಿಗಳಲ್ಲೆಲ್ಲ ಇದೆ. ಅದನ್ನು ಯಾವ ರೀತಿ ನಾವು ಮನೇಲೇ ಮಾಡಿ ಇಟ್ಕೊಂಡು ತಿನ್ಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಮೊದಲಿಗೆ ಖಾರದ ಪುಡಿ ತೊಗೊಂಡಿದ್ದೀನಿ, ಉಪ್ಪು, ಅರಿಶಿನ ಪುಡಿ, ಸಕ್ಕರೆ, ಇದು ಪುಟಾಣಿ ಹಿಟ್ಟು, ಹಾಗೆ ಕರಿಬೇವು ಸೊಪ್ಪು, ಶೇಂಗಾ ಬೀಜ, ಬೆಳ್ಳುಳ್ಳಿ ಮತ್ತು ಇದು ಗರಿ ಗರಿ ಆಗಿರುವಂಥ ಚುರುಮುರಿಯನ್ನು ತೊಗೊಂಡಿದ್ದೀನಿ. ನೋಡಿ, ಇಷ್ಟು ಖಡಕ್ಕಾಗಿ ಇರಬೇಕು. ಮಾಡುವ ವಿಧಾನ: ಮೊದಲಿಗೆ ನಾವು ಒಂದು ಬಾಳಿಗೆಯನ್ನು ಬಿಸಿಗೆ ಇಟ್ಕೊಳ್ಬೇಕು. ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಸಿವೆ ಸಿಡಿತಾ ಇದೆ. ಇವಾಗ ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಚುರುಮುರಿ ಒಗ್ಗರಣೆ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಸಂಜೆ ಸ್ನ್ಯಾಕ್ಸಿಗೆ ತಿನ್ಲಿಕ್ಕೆ ಕೊಡ್ಬೋದು, ಸ್ಕೂಲಿಂದ ಬಂದ ತಕ್ಷಣ. ಇವಾಗ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ಕೊಳ್ಬೇಕು. ಈಗ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಬೇಗನೆ ಮುಗಿದ್ಬಿಡುತ್ತೆ ಇದು ಮಾಡೋದು. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ಎಷ್ಟು ಬೇಕು, ತುಂಬ ಖಾರ ತಿನ್ನೋರು ಜಾಸ್ತಿ ಹಾಕ್ಕೊಳ್ಬೋದು, ಮೀಡಿಯಮ್ಮಾಗಿ ಇಷ್ಟಪಡೋರು ಸ್ವಲ್ಪನೇ ಹಾಕ್ಕೊಳ್ಬೇಕು. ಇವಾಗ ಆಗಿದೆ ನೋಡಿ. ನಾವು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕಿದರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ನಾವು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಸಹ ಹಾಕ್ಕೊಳ್ಬೋದು. ನಾನು ಹೀಗೆ ಹಾಕೋದು, ಅದು ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ ಅಂಥೇಳಿ. ಬೆಳ್ಳುಳ್ಳಿ ತುಂಬ ಫ್ರೈ ಆಗಿರುತ್ತಲ್ವ ಎಣ್ಣೆಯಲ್ಲಿ. ಆಗ ಚೆಕ್ ಮಾಡ್ಕೊಳ್ಬೇಕು ಖಾರ ಉಪ್ಪು ಸರಿಯಾಗಿದೆಯಾ ಅಂತ. ಒಂಚೂರು ಉಪ್ಪು ಬೇಕು ಅನಿಸುತ್ತೆ, ನಾನು ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಇಲ್ಲದೆ ಹೋದರೆ ಅದು ಗಂಟು ಕಟ್ಕೊಳ್ಳುತ್ತೆ, ಉಪ್ಪು ಮತ್ತು ಸಕ್ಕರೆ. ಹಾಗಾಗಿ ಇವಾಗ ಹಾಕಿದ್ರೆ ಸಕ್ಕರೆ ಕರಗುತ್ತೆ. ನಿಮಗೆ ಸಕ್ಕರೆ ಪುಡಿ ಬೇಕಾದರೆ ಪುಡಿ ಮಾಡಿ ಸಹ ಹಾಕ್ಕೊಳ್ಬೋದು. ಇವಾಗ ಈ ಒಗ್ಗರಣೆಯನ್ನು ತಣ್ಣಗಾಗಲು ಇಡಬೇಕು ಸ್ವಲ್ಪ ಹೊತ್ತು. ಒಂದು ದೊಡ್ಡ ಪಾತ್ರೆಗೆ ಚುರುಮುರಿಯನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅಥವಾ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನಾವು ಇಟ್ಕೊಳ್ಬೋದು. ವಾರದಿಂದ 15 ದಿನಗಳವರೆಗೆ ನಮಗಿದು ಚೆನ್ನಾಗಿ ಇರುತ್ತೆ, ಏನು ಹಾಳಾಗೋದಿಲ್ಲ. ಪುಟಾಣಿ ಹಿಟ್ಟು ಹಚ್ಚೋದ್ರಿಂದ ಅದು ಡ್ರೈ ಆಗಿ ಇರುತ್ತೆ, ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ.
ಈ ಪುಟಾಣಿ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕಿ ನಾವು ಪೌಡರ್ ಮಾಡ್ಕೊಂಡಿರುವಂಥದ್ದು. ನೋಡಿ, ಕೈಯಲ್ಲಿ ನಾವು ಹೀಗೆ ಹಿಡಿದು ತಿನ್ನುವಾಗಲೂ ನಮಗೆ ಕೈಗೆ ಎಣ್ಣೆ ಹತ್ತೋದಿಲ್ಲ. ಬೆಳ್ಳುಳ್ಳಿ ಒಗ್ಗರಣೆ ಚುರುಮುರಿ ರೆಡಿಯಾಗಿದೆ. ಚಹಾ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.